ಈ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 7 ಆರೋಪಿಗಳ ಬಂಧನ ಆಗಿದೆ. 6 ವರ್ಷಗಳಿಂದ ಕೂಡ 23 ಕೋಟಿ ವಂಚನೆ ಮಾಡ್ತಾ ಇದ್ರು ಇವರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ದೂರು ಕೂಡ ದಾಖಲಾಗಿದೆ. ಸಂಬಂಧಿಕರು ಮತ್ತು ವಂಚಿತರಿಗೆ ಮೊದಲು ನಂಬಿಸ್ತಾ ಇದ್ರಂತೆ, ಅವರಿಗೆ ವಂಚನೆ ಮಾಡ್ತಿದ್ರಂತೆ. ಇದು ಚೈನ್ ಲಿಂಕ್ ರೀತಿಯಾಗಿ ವರ್ಕ್ ಆಗ್ತಾ ಇತ್ತು. ಒಬ್ಬೊಬ್ಬರನ್ನೇ ನಂಬಿಸ್ತಾ ಹೋಗ್ತಾ ಇದ್ರು. ಅವರು ಕೂಡ ಅವ್ರ ಸಂಬಂಧಿಕರಿಗೆ ಹೇಳ್ತಾ ಇದ್ರು. ಅಂದ್ರೆ ಇದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತಾರಲ್ಲ, ಅದೇ ರೀತಿಯಾಗಿ ಇದು ನೆಟ್ವರ್ಕ್ ವಂಚನೆ ಅಂತಾರೆ ಹೇಳ್ಬೋದು. ಚೈನ್ ಲಿಂಕ್ ರೀತಿಯಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರು. ವಂಚನೆ ಮಾಡಿದ ಹಣವನ್ನ ಮೊದಲು ಹಣ ಪಡೆದವರಿಗೆ ಹಿಂತಿರುಗಿಸಿದ್ದಾರೆ. ಅದಾದ ಬಳಿಕ ಆಸ್ತಿಗಳ ಮೇಲೆ ಹಣ ಹೂಡಿಕೆ ಮಾಡಿರೋದು ಪತ್ತೆ ಮಾಡಿ ಇಡಿ ಹೆಸರನ್ನ ದುರ್ಬಳಕೆ ಮಾಡ್ಕೊಳ್ತಾರೆ. RBI ಮತ್ತು ಇಡಿ ಹೆಸರು ದುರ್ಬಳಕೆ ಮಾಡಿಕೊಂಡು ವಂಚನೆ ಮಾಡಿದ್ದಾರೆ. ಇಲ್ಲಿವರೆಗೂ ಕೂಡ ಬೆಂಗಳೂರಿನ ಹೆಬ್ಬಾಳ ಠಾಣೆಯಲ್ಲಿ ಈಗ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ. ತನಿಖೆ ಕೂಡ ಮುಂದುವರೆದಿದೆ. ಈ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ 7 ಆರೋಪಿಗಳು ಬಂಧನಕ್ಕೊಳಪಟ್ಟಿದ್ದಾರೆ. ಮೊದಲು ಸಂಬಂಧಿಕರಿಂದಾನೇ 3 ಕೋಟಿ ಹಣ ಪಡ್ಕೊಂಡಿದ್ರು ಕಲ್ಪನಾ ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿದೆ. ವಂಚನೆ ಮಾಡಿದಂಥ ಹಣವನ್ನ ಸಂಬಂಧಿಕರಿಗೆ ಹಿಂತಿರುಗಿಸ್ತಾರಂತೆ. ಅದಾದ ಬಳಿಕ ಆಸ್ತಿಗಳ ಮೇಲೆ ಹಣವನ್ನ ಹೂಡಿಕೆ ಮಾಡಿರೋದು ಕೂಡ ಪತ್ತೆ ಆಗಿದೆ. ಇನ್ನು ಇಡಿ ಹೆಸರನ್ನ ದುರ್ಬಳಕೆ ಮಾಡಿಕೊಂಡು, ಅಂದ್ರೆ ಇಡಿ ಅಧಿಕಾರಿಗಳು ಅದೇ ರೀತಿಯಾಗಿ ಈ ಸೀಸ್ ಮಾಡಿರುವಂಥ ಹಣ ಏನಿದೆ ಅದು ನಮಗೆ ಸಿಗುತ್ತೆ, ಅದರಿಂದ ನಾವು ನಿಮಗೆ ಡಬಲ್ ಮಾಡಿಕೊಡ್ತೀವಿ ಅನ್ನುವಂಥ ಭರವಸೆ ಏನು ಕೊಟ್ಟಿದ್ವಲ್ಲ ಹಣವನ್ನು, ಆ ಹಣ ವಾಪಸ್ ಕೊಡ್ತೀವಿ ಅಂದರೆ ವಿಧವಾಗಿ ಬಣ್ಣದ ಮಾತುಗಳನ್ನು ಆಡಿ ಜನರನ್ನ ನಂಬಿಸಿ ಈ ವಂಚನೆಯ ಜಾಲಕ್ಕೆ ಸಿಕ್ಕಾಕಿಸ್ತಾ ಇದ್ರು. RBI ಮತ್ತು ಇಡಿ ಹೆಸರನ್ನ ದುರ್ಬಳಕೆ ಮಾಡಿಕೊಂಡು ಈ ರೀತಿ ವಂಚನೆ ಮಾಡ್ತಾ ಇದ್ದದ್ದು ಕೂಡ ಈಗ ಬೆಳಕಿಗೆ ಬಂದಿದೆ. ಬೆಂಗಳೂರಿನ ಹೆಬ್ಬಾಳ ಠಾಣೆಯಲ್ಲಿ ಈಗ ಪ್ರಕರಣ ದಾಖಲಾಗಿದೆ. ಒಟ್ಟು 7 ಜನರನ್ನ ಬಂಧಿಸಲಾಗಿದೆ. ಇವರಿಂದ ಯಾರ್ಯಾರೆಲ್ಲ ವಂಚನೆಗೆ ಒಳಗಾಗಿದ್ರೋ ಅದಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆ ಕೂಡ ಮುಂದುವರೆದಿದೆ. ಈ ಘಟನೆ ನಡೆದಿದ್ದ ದಿನದಿಂದ ಈ ಥರ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಇವಾಗ ಏನಂತ ಗೊತ್ತಿಲ್ಲ. ಎಲ್ಲರೂ ಫೋನ್ಗಳು ಬ್ಲಾಕ್ ಮಾಡಲಿಕ್ಕೆ ಶುರು ಮಾಡಿದ ಮೇಲೇ ನಾವು ಏನಾಯಿತು ಎಂತ ಅಂತ ಅವ್ರ ಮನೆಗೆ ಹೋಗಿ ನೋಡುವಾಗ ಗೊತ್ತಾಗಿದ್ದು ಈ ಥರ ನಮ್ಮ ಹತ್ರ ಮಾತ್ರ ಅಲ್ಲ, ಇವ್ರ ಹತ್ರ ತೊಗೊಂಡಿದ್ದಾರೆ, ಇವ್ರ ಹತ್ರ ಮಾತ್ರ ಅಲ್ಲ ಇನ್ನೂ ಬೇರೆಯವ್ರ ಹತ್ರ ತೊಗೊಂಡಿದ್ದಾರೆ ಅಂತ ತುಂಬ ಇದು ನಮಗೆ ವಿಷಯಗಳು ಗೊತ್ತಾಗಿ ಆಮೇಲೆ ನಾವು ಇದನ್ನ ದೊಡ್ಡದು ಮಾಡಲೇಬೇಕು. ಯಾಕಂದರೆ ಇವರು 2007ಇಂದ ಮಾಡ್ತಾಯಿದ್ದಾರಂತ ಕಲ್ಪನಾ ಅವರು. ನಮಗೆ ಸರಿಯಾಗಿ ಗೊತ್ತಿಲ್ಲ ಅದೆಷ್ಟು ನಿಜ ಎಷ್ಟು ಸುಳ್ಳು ಅಂತ ಗೊತ್ತಿಲ್ಲ. ಆದರೆ ಆ ಕಂಪ್ಲೇಂಟು ವಿಷಯಗಳೆಲ್ಲ ನೋಡಿದ್ರೆ ಒಂದು 10 ವರ್ಷದಿಂದ ಅಟ್ಲೀಸ್ಟ್ ಮಾಡ್ತಾಯಿದ್ದಾರೆ. ನಾವು ತೊಗೊಂಡಿದ್ದು ಅಷ್ಟೊಂದು ತೊಗೊಂಡಿಲ್ಲ, ನಾವು ತೊಗೊಂಡಿದ್ದೀವಿ. ಆದರೆ ನಾವು ಕಲ್ಪನಾ ಕೊಟ್ಟಿಲ್ಲ. ನಾವು ಬಂದು ಕಲ್ಪನಾ ಕೊಟ್ಟಿದ್ದು ಬೇರೆ ದುಡ್ಡು, ಅದು ನಮ್ಮ ದುಡ್ಡು. ಇವ್ರ ದುಡ್ಡು ನಾವು ಬಂದು ಯಾವುದಕ್ಕೂ ಉಪಯೋಗಿಸ್ಕೊಂಡಿಲ್ಲ, ಬೇರೆ ಯಾವುದೋ ಜಾಗಕ್ಕೆ ಮಾಡಿದ್ದೀನಿ ಅಂತ ಹೇಳ್ತಾರೆ. ಯಾವ ಜಾಗ ಅಂತ ಕೇಳಿದರೆ ಅದಕ್ಕೆ ಆನ್ಸರ್ ಇಲ್ಲ. ಸರಿ, ಈ ವರುಣ್ ಅನ್ನೋರನ್ನ ನೀವು ಕಾನ್ಫರೆನ್ಸ್ ಕಾಲ್ ನನಗೆ ಗೊತ್ತಿಲ್ಲ, ನಾನು ಯಾವತ್ತೂ ಹಂಗೆ ಮಾತಾಡಿಲ್ಲ ಅಂದರು. ಅದಕ್ಕೆ ಇವರು ಏನು ಮಾಡಿದ್ದಾರೆ, ಹುಷಾರಿಗೆ ನನಗೆ ಬರೆದು ನೀವು ಕಳಿಸಿ, ನಾನು ಹತ್ರ ತೊಗೊಂಡಿರೋ ಕಾಸಿಗೆ ನೀನು ನನಗೆ ಬಾಂಡ್ ಪೇಪರಲ್ಲೆಲ್ಲ ಬೇಡ, ಒಂದು ಪೇಪರಲ್ಲೇ ಸುಮ್ಮನೆ ಬರೆದು ಇಷ್ಟು ತೊಗೊಂಡಿದ್ದೀನಿ ಅಂತ ಸೈನ್ ಹಾಕಿ ಕಳಿಸಿ ಅಂತ ಕೇಳಿದ್ದಕ್ಕೆ ಅವರು ಈ ಪೇಪರ್ನ ಕೊಡೋಕ್ಕೆ 2 ಲಕ್ಷ ತೊಗೊಂಡ್ರು. ನನ್ನ ಹತ್ರ 2 ಲಕ್ಷ ಬೇಕು ಇವಾಗ ಅವ್ರಿಗೆ ಕೋರ್ಟಿಗೆ ಕಟ್ಟೋಕ್ಕೆ, ನೀನು ಕಳಿಸು ನಾನು ಬರೆದುಕೊಡ್ತೀನಿ ಅನ್ನೋಕ್ಕೆ ಅಂದ್ಬಿಟ್ಟು ಈ ಪೇಪರನ್ನು ನೋಡಿ ಬರೆದಿದ್ದಾರೆ. ಈ ಘಟನೆ ನಡೆದಿದ್ದ ದಿನದಿಂದ ಈ ಥರ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಇವಾಗ ಏನಂತ ಗೊತ್ತಿಲ್ಲ. ಎಲ್ಲರೂ ಫೋನ್ಗಳು ಬ್ಲಾಕ್ ಮಾಡಲಿಕ್ಕೆ ಶುರು ಮಾಡಿದ ಮೇಲೇ ನಾವು ಏನಾಯಿತು ಎಂತ ಅಂತ ಅವ್ರ ಮನೆಗೆ ಹೋಗಿ ನೋಡುವಾಗ ಗೊತ್ತಾಗಿದ್ದು ಈ ಥರ ನಮ್ಮ ಹತ್ರ ಮಾತ್ರ ಅಲ್ಲ, ಇವ್ರ ಹತ್ರ ತೊಗೊಂಡಿದ್ದಾರೆ, ಇವ್ರ ಹತ್ರ ಮಾತ್ರ ಅಲ್ಲ ಇನ್ನೂ ಬೇರೆಯವ್ರ ಹತ್ರ ತೊಗೊಂಡಿದ್ದಾರೆ ಅಂತ ತುಂಬ ಇದು ನಮಗೆ ವಿಷಯಗಳು ಗೊತ್ತಾಗಿ ಆಮೇಲೆ ನಾವು ಇದನ್ನ ದೊಡ್ಡದು ಮಾಡಲೇಬೇಕು. ಯಾಕಂದರೆ ಇವರು 2007ಇಂದ ಮಾಡ್ತಾಯಿದ್ದಾರಂತ ಕಲ್ಪನಾ ಅವರು. ನಮಗೆ ಸರಿಯಾಗಿ ಗೊತ್ತಿಲ್ಲ ಅದೆಷ್ಟು ನಿಜ ಎಷ್ಟು ಸುಳ್ಳು ಅಂತ ಗೊತ್ತಿಲ್ಲ. ಆದರೆ ಆ ಕಂಪ್ಲೇಂಟು ವಿಷಯಗಳೆಲ್ಲ ನೋಡಿದ್ರೆ ಒಂದು 10 ವರ್ಷದಿಂದ ಅಟ್ಲೀಸ್ಟ್ ಮಾಡ್ತಾಯಿದ್ದಾರೆ. ನಾವು ತೊಗೊಂಡಿದ್ದು ಅಷ್ಟೊಂದು ತೊಗೊಂಡಿಲ್ಲ, ನಾವು ತೊಗೊಂಡಿದ್ದೀವಿ. ಆದರೆ ನಾವು ಕಲ್ಪನಾ ಕೊಟ್ಟಿಲ್ಲ. ನಾವು ಬಂದು ಕಲ್ಪನಾ ಕೊಟ್ಟಿದ್ದು ಬೇರೆ ದುಡ್ಡು, ಅದು ನಮ್ಮ ದುಡ್ಡು. ಇವ್ರ ದುಡ್ಡು ನಾವು ಬಂದು ಯಾವುದಕ್ಕೂ ಉಪಯೋಗಿಸ್ಕೊಂಡಿಲ್ಲ, ಬೇರೆ ಯಾವುದೋ ಜಾಗಕ್ಕೆ ಮಾಡಿದ್ದೀನಿ ಅಂತ ಹೇಳ್ತಾರೆ. ಯಾವ ಜಾಗ ಅಂತ ಕೇಳಿದರೆ ಅದಕ್ಕೆ ಆನ್ಸರ್ ಇಲ್ಲ. ಸರಿ, ಈ ವರುಣ್ ಅನ್ನೋರನ್ನ ನೀವು ಕಾನ್ಫರೆನ್ಸ್ ಕಾಲ್ ನನಗೆ ಗೊತ್ತಿಲ್ಲ, ನಾನು ಯಾವತ್ತೂ ಹಂಗೆ ಮಾತಾಡಿಲ್ಲ ಅಂದರು.
12 ವರ್ಷಗಳಿಂದ ಕಲ್ಪನಾ ಅನ್ನುವಂಥ ವಂಚಕಿ ಇದೇ ರೀತಿಯಾಗಿ ಮಾಡ್ಕೊಂಡು ಬರ್ತಾ ಇದ್ರು. ಅಂದರೆ ಮೊದಲು ಸಂಬಂಧಿಕರ ಜೊತೆಯ ವ್ಯವಹಾರವನ್ನು ನಡೆಸ್ತಾ ಇದ್ರು. ಅವ್ರ ಜೊತೆಗೆ ನಾನು ಹಿಂಗೆ ಹಣವನ್ನು ಡಬಲ್ ಮಾಡಿಕೊಡ್ತೀನಿ ಅಂತ ಹಣವನ್ನು ಇಸ್ಕೊಳ್ತಾ ಇದ್ರು. ಅವ್ರಿಗೆ ವಾಪಸ್ ಮಾಡ್ತಿದ್ರು. ಯಾಕೆಂದರೆ ಅವ್ರಿಗೆ ನಂಬಿಕೆ ಬರಬೇಕು, ಇದಕ್ಕೆ ಸಂಬಂಧಪಟ್ಟಂತೆ ತನ್ನ ಈ ವ್ಯವಹಾರದ ಬಗ್ಗೆ ಸ್ಪ್ರೆಡ್ ಮಾಡ್ತಾ ಹೋಗಬೇಕು ಪಾಸಿಟಿವ್ ಆಗಿ ಅನ್ನುವಂಥ ಕಾರಣಕ್ಕೆ ಸಂಬಂಧಿಕರಿಂದ ಹಣ ಪಡ್ಕೊಂಡು ಸಂಬಂಧಿಕರಿಗೆ ಹಣವನ್ನು ವಾಪಸ್ ಕೊಡ್ತಾ ಇದ್ಲು. ಆದರೆ ಅದಾದ ಬಳಿಕ ಯಾರೆಲ್ಲ ಈ ಚೈನ್ ಲಿಂಕಲ್ಲಿ ಸಿಕ್ಕಾಕೊಳ್ತಾರೋ ಅವ್ರಿಗೆ ಮಾತ್ರ ಹಣ ವಾಪಸ್ ಬರ್ತಾ ಇರಲಿಲ್ಲ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ 7 ಜನ ಆರೋಪಿಗಳನ್ನು ಕೂಡ ಬಂಧಿಸಿದ್ದಾರೆ ಪೊಲೀಸರು. ಇನ್ನು ಇವ್ರ ಜೊತೆಗೆ ಯಾರ್ಯಾರಿದ್ರು, ಈ ಒಂದು ಕಸುಬನ್ನ ಎಷ್ಟು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ರು, ಜನರಿಗೆ ವಂಚನೆ ಮಾಡೋದೇ ಇವರಿಗೆ ಟಾರ್ಗೆಟ್ ಆಗಿಬಿಟ್ಟಿತ್ತು. ಯಾರ್ಯಾರು ಶ್ರೀಮಂತರು ಇರ್ತಾರೋ ಅವರನ್ನ ಮೊದಲು ಗುರುತಿಸ್ಕೊಳ್ತಾರೆ. ಅದಾದ ಬಳಿಕ ಅವರನ್ನ ನಂಬಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ನೀವು ಇಷ್ಟು ಇನ್ವೆಸ್ಟ್ ಮಾಡಿದ್ರಿ ಅಂತ ಅಂದರೆ ಆ ಹಣವನ್ನು ಇಷ್ಟು ವರ್ಷದಲ್ಲಿ ಅಥವಾ ಇಷ್ಟು ತಿಂಗಳಲ್ಲಿ ನಿಮಗೆ ಡಬಲ್ ಮಾಡಿಕೊಡ್ತೀವಿ. ಜೊತೆಗೆ ಅವರು ಪದೇ ಪದೇ ಪೀಡಿಸ್ತಾ ಇದ್ರು. ಅಂದರೆ ಯಾಕೆ ಇನ್ನೂ ಹಣ ವಾಪಸ್ ಬಂದಿಲ್ಲ ಅಂತ ಕೇಳ್ತಾ ಇದ್ರು. ಅಂದರೆ ಹಣ ಇಡಿ ಅಧಿಕಾರಿಗಳು ಸೀಸ್ ಮಾಡಿರುವಂಥ ಹಣ ವಾಪಸ್ ಬರಬೇಕಾಗಿದೆ. ಅಂದರೆ ಅವ್ರ ಹತ್ರ ಇರುವಂಥ ಹಣ ನಮಗೆ ಬರಬೇಕಾಗಿದೆ. ಆ ಹಣ ಬಂದಮೇಲೆ ನಿಮಗೆ ಕೊಡ್ತೀವಿ. ಅಂದರೆ ಅಲ್ಲೂ ಕೂಡ ಇಡಿ ಅಂದರೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳ ಹೆಸರನ್ನ ಬಳಸ್ಕೊಂಡು ಆ ಇಡಿ ಇಲಾಖೆಯನ್ನು ದುರ್ಬಳಕೆ ಮಾಡಿಕೊಂಡು ತಮ್ಮ ಈ ವಂಚನಾ ಜಾಲವನ್ನು ಮತ್ತಷ್ಟು ಹರಡ್ಕೊಳ್ತಾ ಹೋಗ್ತಾ ಇದ್ರು. 12 ವರ್ಷಗಳಿಂದ ಇದೇ ರೀತಿಯಾಗಿ ಮಾಡ್ಕೊಂಡು ಬಂದಿದ್ದಂಥ ಈ ವಂಚಕರ ಜಾಲದ ಬಗ್ಗೆ ಪೊಲೀಸರಿಗೆ ಸದ್ಯಕ್ಕೆ ಮಾಹಿತಿ ಸಿಕ್ಕಿರೋದ್ರಿಂದ ಹೆಬ್ಬಾಳ ಪೊಲೀಸ್ ಸ್ಟೇಷನಲ್ಲಿ ಇವರ ವಿರುದ್ಧ ದೂರು ಕೂಡ ದಾಖಲಾಗಿರೋದ್ರಿಂದ ಈಗ 7 ಜನರನ್ನ ಬಂಧನಕ್ಕೊಳಪಡಿಸಿದ್ದಾರೆ. ಇನ್ನು ಇವರಿಂದ ಯಾರ್ಯಾರು ವಂಚನೆಗೆ ಒಳಗಾಗಿದ್ರು, ಯಾರ್ಯಾರು ಎಷ್ಟು ಹಣ ಕಳ್ಕೊಂಡಿದ್ದಾರೆ ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಇವ್ರ ಬಾಯನ್ನೇ ಬಿಡಿಸ್ತಾರೆ. ಇನ್ನು ಯಾರ್ಯಾರಿಗೆ ಮೋಸ ಮಾಡಿದ್ದೀರಾ, ಇವ್ರ ಟೀಮ್ನಲ್ಲಿ ಇನ್ನು ಯಾರ್ಯಾರು ಎಲ್ಲೆಲ್ಲಿ ಆಕ್ಟಿವ್ ಆಗಿದ್ದಾರೆ, ಇದೇ ಕಸಬನ್ನ ವಂಚನೆ ಮಾಡುವಂಥ ಕಸಬನ್ನೇ ಯಾರ್ಯಾರು ಮಾಡ್ಕೊಂಡಿದ್ದಾರೆ ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಕೂಡ ಮಾಹಿತಿಯನ್ನ ತನಿಖೆಯ ಸಂದರ್ಭದಲ್ಲಿ ಪೊಲೀಸರು ಪಡ್ಕೊಳ್ತಾ ಹೋಗ್ತಾರೆ. ಸದ್ಯಕ್ಕೆ ಇಂತಹ ವಂಚಕರನ್ನ ಯಾರು ಕೂಡ ನಂಬೋದಕ್ಕೆ ಹೋಗಬಾರ್ದು. ನಾನು ಈಗಾಗಲೇ ಹೇಳಿದಾಗಲೇ ನಮಗೆ ಲಾಭ ಇಲ್ಲದೆ ಯಾರು ಕೂಡ ನೀವು ಇಷ್ಟು ಇನ್ವೆಸ್ಟ್ ಮಾಡಿ ನಿಮಗೆ ಡಬಲ್ ಹಣ ಕೊಡ್ತೀವಿ ಅಥವಾ ಡಬಲ್ ಹಣದ ಜೊತೆಗೆ ಜಮೀನು ಕೊಡ್ತೀವಿ ಯಾರೂ ಕೊಡೋದಿಲ್ಲ. ಅವ್ರಿಗೆ ಲಾಭ ಇದ್ದರೆ ಮಾತ್ರ ಏನಾದರೂ ಒಂದು ಕೆಲಸವನ್ನು ಮಾಡ್ತಾರೆ. ಒಂದು ಕ್ರಿಯೆಗೆ ಪ್ರತಿಕ್ರಿಯೆ ಇರುತ್ತೆ ಹೊರತು ಪ್ರತಿಕ್ರಿಯೆನೇ ಮೊದಲು ಬರೋದಿಲ್ಲ. ಹಾಗಾಗಿ ವಂಚನೆಗೆ ಒಳಗಾಗೋದಕ್ಕೂ ಮುಂಚೆ ಬಹಳಷ್ಟು ಎಚ್ಚರವನ್ನು ವಹಿಸಬೇಕಾಗತ್ತೆ. ಯಾಕೆಂದರೆ ಈಗಾಗಲೇ ಅನೇಕರು ವಂಚನೆಗೆ ಒಳಗಾಗಿದ್ದಾರೆ. ಇನ್ವೆಸ್ಟ್ ಮಾಡೋದಕ್ಕೆ ಹೋಗಿ ತಮ್ಮ ಹಣವನ್ನು ಕೂಡ ಕಳ್ಕೊಂಡಿದ್ದಾರೆ. ಹಾಗಾಗಿ ವಂಚನೆಗೆ ಒಳಗಾಗಬಾರ್ದು ಅಂತ ಅಂದರೆ ನಿಮ್ಮ ಹಣಕ್ಕೆ ನೀವು ಗ್ಯಾರಂಟಿ ಇದೆ ಅಂದರೆ ಮಾತ್ರ ಇನ್ವೆಸ್ಟ್ ಮಾಡಿ. ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳಿದ್ದಾವ, ಲೀಗಲ್ ಆಗಿ ಅವರು ಡಾಕ್ಯುಮೆಂಟ್ಸ್ ಇಟ್ಕೊಂಡಿದ್ದಾರಾ, ಅಂತಹ ಮಾರುಕಟ್ಟೆಗಳಲ್ಲಿ ಇನ್ವೆಸ್ಟ್ ಮಾಡಿ. ಆದರೆ ಇಂತಹ ವಂಚಕರಿಗೆ ಮಾತ್ರ ಸಿಕ್ಕಾಕೊಳ್ಬಾರ್ದು ನೀವು.